ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ. ನೋಡ್ರಿ ನಾನು ಏನು ತೋರ್ಸಾಕತ್ತೀನಿ ಅಂತಂದರೆ ಇದು ಮಸಾಲೆ ಖಾರ. ಈ ಮಸಾಲೆ ಖಾರನ ಈಗ ರೆಡಿ ಮಾಡಿದ್ದೀನಿ. ಇದಕ್ಕೆ ತುಂಬ್ಕೊಂಡು ಬಿಡ್ತೀನಿ. 2 kg ಖಾರ ನೋಡ್ರಿ. ಇದು 2 kg ಮೆಣಸಿನ್ಕಾಯಿಂದ ಮಾಡ್ಕೊಂಡಂಥ ಖಾರ. ಇದನ್ನು ಹೇಗೆ ಮಾಡಿಕೊಂಡು ಏನೇನು ಹಾಕಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಮಸಾಲೆ ಖಾರನ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ತುಂಬ್ತಾ ಇದ್ದೀನಿ. ಈಗ ಈ ಥರ ಕಲ್ಲಿನ ಭರಣಿ ಒಳಗೆ ತುಂಬಿಟ್ಕೊಂಡ್ಬಿಟ್ರೆ 6 ತಿಂಗಳಿಂದ 8 ತಿಂಗಳು 1 ವರ್ಷದವರೆಗೂ ಏನೂ ಆಗಲ್ಲ ನೋಡ್ರಿ. ಇದು ಎಲ್ಲ ಥರ ಅಡುಗೆಗಳಿಗೆ ಒಳ್ಳೆಯದಾಗಿರುತ್ತೆ, ಮೆತ್ತಗೂ ಇರುತ್ತೆ, ಚೆನ್ನಾಗಿರ್ತದೆ. ಇದು ಎಲ್ಲ ಥರ ಪಲ್ಯ ಸಾಂಬಾರುಗಳಿಗೆ ನಾವು ಇದೇ ಥರ ಪ್ರತಿ ಸರ್ತಿನೂ ಮಾಡ್ಕೋತೀವಿ. ನಮಸ್ಕಾರ ಸ್ನೇಹಿತರೆ. ನೋಡ್ರಿ, ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿ. ಇವು ಜವಾರಿ ಮೆಣಸಿನ್ಕಾಯಿ. ಇದರೊಳಗೆ ಡಿಫ್ರೆಂಟ್ ಗೊತ್ತು ಮಾಡ್ಕೋಬೇಕು ನಾವು. ಇವು ಸಾಫ್ಟಾಗೇ ಇರ್ತಾವೆ ನೋಡಿ ಫ್ರೆಂಡ್ಸ. ಇವು ಜವಾರಿ ಮೆಣಸಿನ್ಕಾಯಿ. ಇವು ಜವಾರಿ ಅಂತಾರೆ ಇವಕ್ಕೆ. ಇವು ಬ್ಯಾಡಗಿ ಮೆಣಸಿನ್ಕಾಯಿ. ಇದ್ರೊಳಗೆ ಡಿಫ್ರೆಂಟ್ಸ್ ಗೊತ್ತು ಮಾಡ್ಕೋಬೇಕು ನೀವು, ಫರಕ್ ಗೊತ್ತು ಮಾಡ್ಕೋಬೇಕು. ಇವು ಈ ರೀತಿಯಾಗಿರ್ತವೆ, ಇವು ಈ ರೀತಿಯಾಗಿರ್ತವೆ. 2 kg ತಂದೀವಿ ನಾವು. ಇದು 1 kg, ಇದು 1 kg. ಈಗ ಬಿಸಿಲಲ್ಲಿ ಒಣಗಾಕೊಂಡಿದ್ದೆ ನಾನು. ಇವನ್ನ ಈ ರೀತಿಯಾಗಿ ತುಂಬಂತಾರಲ್ಲ, ಈ ತುಂಬನ್ನು ಹಿಂಗೆ ಮುರ್ಕೊಂಡು ಬಿಡಬೇಕು ನೋಡ್ರಿ. ಮುರ್ಕೊಂಡು ಈಗ ಈ ರೀತಿಯಾಗಿ ಮುರ್ಕೋಬೇಕು. ಒಂದೊಂದು ಮುರಿದದ್ದು ಇರ್ತಾವೆ. ನಾನು ಮುರಿದು ತೊಗೊಳ್ತಾ ಇದ್ದೀನಿ. ಈಗ ಇನ್ನೂ ಇಷ್ಟಕ್ಕೊಂದು ಅದಾವ. ಎಲ್ಲನೂ ಕ್ಲೀನ್ ಮಾಡಿ ತೊಗೋತೀನಿ. ಬ್ಯಾಡಗಿ ತುಂಬು ತಕ್ಕೊಂಡಿದ್ದೀವಿ. ಇವು ಜವಾರಿವು. ಇನ್ನೂ ಒಂದಿಷ್ಟು ತಕ್ಕೊಳ್ಳುವು ಅದಾವೆ. ಸಪ್ರೇಟ್ ಮಾಡೀನಿ. ವಿಡಿಯೋ ಮಾಡೋ ಸಲುವಾಗಿನ ಅವು ಒಣಾಕುವಾಗ ಕೂಡಿಸ್ಬಿಟ್ಟಿದ್ದೆ. ನೆನಪೇ ಆಗಲಿಲ್ಲ ವಿಡಿಯೋ ಮಾಡಬೇಕನ್ನೋದು. ಅದಕ್ಕೆ ಈಗೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವು ಜವಾರಿ, ಇವು ಬ್ಯಾಡಗಿ. ಇನ್ನೂ ಏನೇನು ಹಾಕೋತೀನಿ ಇವಕ್ಕೆ ಅಂತ ತೋರಿಸ್ತೀನಿ. ಓಕೆ, ಮಸಾಲೆ ಸಾಮಾನುಗಳನ್ನೆಲ್ಲನೂ ನೋಡಿ ಫ್ರೆಂಡ್ಸ್. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಜವಾರಿ ಮೆಣಸಿನ್ಕಾಯಿಗಳನ್ನ ಕ್ಲೀನ್ ಮಾಡ್ಕೊಂಡು ಈಗ ಇದಕ್ಕೆ ಏನೇನು ಹಾಕ್ತೀನಿ ಎಲ್ಲ ಸಾಮಾನುಗಳನ್ನ ತೋರಿಸ್ತೀನಿ. ಮಸಾಲೆ ಖಾರ ಮಾಡೋದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. 1 kg ಮೆಣಸಿನ್ಕಾಯಿಗೆ ಎಷ್ಟೆಷ್ಟು ಪ್ರಮಾಣದೊಳಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. 1/4 kg ಅಷ್ಟು ಹವೀಜ, 1/4 kg ಅಷ್ಟು ಉಪ್ಪು ನೋಡ್ರಿ. ಇವು ಜೀರಿಗೆ, 150 ಗ್ರಾಮ್ನಷ್ಟು ಜೀರಿಗೆ ನೋಡಿ ಫ್ರೆಂಡ್ಸ್. ಇದು ಸಣ್ಣ ಜೀರಿಗೆ, ಜೀರಿಗೆ ಅಂತಾರಲ್ಲ, ಇದು ಸಣ್ಣ ಜೀರಿಗೆ. ಇದನ್ನು ವೆಯ್ಟ್ ಲಾಸ್ ಮಾಡೋಕ್ಕೂ ಉಪಯೋಗ ಮಾಡ್ಕೋತಾರೆ. ನಾವು ಮಸಾಲೆ ಖಾರಕ್ಕೆ ಹಾಕೋತೀವಿ. ಇದು 100 ಗ್ರಾಮ್ನಷ್ಟು ನೋಡಿ ಫ್ರೆಂಡ್ಸ್. ಮತ್ತೇನೇನು ಹಾಕೋತೀನಿ ಅಂತಂದರೆ ಇದು ಮರಾಠಿ ಮೊಗ್ಗು, ಇದು ಲವಂಗು, ಇದು ಕಲ್ಲು ಹೂ ಪತ್ರೆ ಅಂತಾರೆ ಇದಕ್ಕೆ. ಇದನ್ನು ಹಾಕೋತೀವಿ ನಾವು. ಒಂದೊಂದು 10 ಗ್ರಾಮ್ನಷ್ಟು ತೊಗೊಂಡಿದ್ದೀವಿ. ಇನ್ನು 3 ಥರನೂ ನೋಡಿ ಫ್ರೆಂಡ್ಸ್. ಮೆಣಸು ಕಾಳು 100 ಗ್ರಾಮ, ಚಕ್ಕರ್ ಮೊಗ್ಗೆ ಮತ್ತು ದಾಲ್ಚಿನ್ನಿ 100 ಗ್ರಾಮ್ ನೋಡಿ ಫ್ರೆಂಡ್ಸ್. ಹಿಂಗಿನ ಡಬ್ಬಿ ತೊಗೊಂಡಿದ್ದೀನಿ. ಅಷ್ಟೂ ಏನು ಹಾಕ್ಕೊಳ್ಳಂಗಿಲ್ಲ ನೋಡಿ. ಒಂದು ಸ್ವಲ್ಪ ಮಟ್ಟಿಗೆ ಹಾಕೋತೀನಿ, ಒಂದು ಅರ್ಧದಷ್ಟು. ಒಂದು 4 ರಿಂದ 5 ಅರ್ಶಿಣ ಬೇರು, ಗಂಟರ್ಶಿನ ಐತಿದು. ಇದು ಪಲಾವ್ ಎಲೆ, ಇದನ್ನೂ ಒಂದು 50 ಗ್ರಾಮ್ನಷ್ಟು ಹಾಕೋತೀನಿ. ಇದು ಒಣ ಕೊಬ್ಬರಿನೂ 1/4 ಕಿಲೋದಷ್ಟು ಹಾಕೋತೀನಿ. 250 ಗ್ರಾಮು, 300 ಗ್ರಾಮ್ನಷ್ಟು ಕೊಬ್ಬರಿನೂ ಹಾಕೋತೀನಿ. ಈ 2 kg ಖಾರಕ್ಕೆ ಮೆಣಸಿನ್ಕಾಯಿಗೆ ಇಷ್ಟು ಪ್ರಮಾಣದೊಳಗೆ ನಾವು ಹಾಕೋತೀವಿ. ಜಾಸ್ತಿನೂ ಹಾಕೋಬೋದು ನೋಡಿ ಫ್ರೆಂಡ್ಸ್. ಇದು ಮೆಂತೆನೂ ಒಂದು 10 ಗ್ರಾಮ್ ತೊಗೊಂಡಿದ್ದೀನಿ. 10 ಗ್ರಾಮ್ನಷ್ಟು ಎಳ್ಳು ಹಾಕೋತೀನಿ. ಎಳ್ಳು ಹಾಕೋದ್ರಿಂದ ಎಲ್ಲ ಸಾರು ಮತ್ತು ಪಲ್ಯಗಳಿಗೆ ತುಂಬ ಚೆನ್ನಾಗಿರ್ತೈತ್ರಿ ಎಳ್ಳು ಹಾಕೊಂಡ್ರೆ ಮಸಾಲೆ ಖಾರಕ್ಕೆ. ನೋಡಿ ಫ್ರೆಂಡ್ಸ್, ಉಪ್ಪನ್ನು ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು, 250 ಗ್ರಾಮ್ನಷ್ಟು. ಜಾಸ್ತಿ ಬೇಕಂದ್ರೂ ಹಾಕೋಬೋದು. ಇನ್ನು ಹಸಿ ಮಸಾಲೆ ಇರ್ತದಲ್ಲ,
ಅದಕ್ಕೂ ಹಾಕ್ಕೋಬೇಕು. ಇದು ಉಪ್ಪು, ಕಲ್ಲುಪ್ಪು. ಸ್ವಲ್ಪ ಬಿಸಿಲಿಗೆ ಒಣಗಾಕಿದ್ದೀನಿ. ಇಲ್ಲಿ ಬಿಸಿಲಿತ್ತು, ಬಿಸಿಲಿಗೆ ಒಣಗಿಸಿ ತಗೋತೀನಿ. ನೋಡ್ರಿ, ಈಗ ಹವೀಸನ್ನು ಹಾಕ್ಕೊಂಡು ಇವನು ಸ್ವಲ್ಪ ಹುರ್ಕೊಂಡು ತೊಗೊಂಡ್ಬಿಡ್ತೀನಿ. ಮತ್ತು ಇಲ್ಲೇ ಪಲಾವ್ ಎಲೆಯನ್ನು ಹುರ್ಕೊಂಡು ತೊಗೊಂಡೆ ನಾನು. ಇವೆಲ್ಲ ಮಸಾಲೆ ಸಾಮಾನುಗಳನ್ನ ಹುರ್ಕೊಂಡು ತೊಗೊಂಡ್ಬಿಟ್ಟೆ. ಈಗ ಸ್ವಲ್ಪ ಒಣಮೆಣಸಿನ್ಕಾಯನ್ನು ಎಣ್ಣೆ ಹಾಕಿ ಹುರಿದ್ಬಿಟ್ಟು ತೊಗೊಳ್ತೀನಿ. ಇವನ್ನೆಲ್ಲವನ್ನು ಸಾಮಗ್ರಿಗಳನ್ನ ಆರಿದ ಮೇಲೆ ಮಿಲ್ಲಿಗೆ ಕಳಿಸ್ತೀನಿ. ಖಾರ ಕುಟ್ಟು ಗಿರಣಿ ಅಂತಾರಲ್ರಿ, ಮಷಿನ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಖಾರನ. ಆಮೇಲೆ ಹಸಿ ಮಸಾಲೆನ ಹಾಕೋದನ್ನು ತೋರಿಸ್ತೀನಿ ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ, ಮಸಾಲೆ ಖಾರ ಮಾಡ್ಕೊಳ್ಳೋದು ನೋಡ್ಕೊಳ್ರಿ, ಕಲ್ಕೊಳ್ರಿ. ಹೊಸಬರು ಬರೋರಿಗೆ ಬಿಡ್ರಿ, ಬರೋರಿಗೇನ ಈಸಿಯಾಗೆ ಮಾಡ್ಕೋತಿರ್ತಾರೆ. 5 ಕೆ ಜಿ ತನಕ 10 ಕೆ ಜಿ ತನಕನೂ ಮಾಡ್ಕೋತಿರ್ತಾರೆ. ಅಂದರೆ ನಮ್ಮ ಮನೆ ಒಳಗೆ ನಾ ಮಾಡೋ ಪದ್ಧತಿ ಒಳಗೆ ತೋರಿಸ್ತಾ ಇದ್ದೀನಿ. 2 ಕೆ ಜಿ ಮೆಣಸಿನ್ಕಾಯಿದು. ಇದು ಫ್ರೆಂಡ್ಸ್, ಅರಿಶಿನ ಬೇರನ್ನು ತೋರಿಸಿದ್ನಲ್ಲ ನಾನು, ಅವನ್ನ ಕೊಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸುಗಳನ್ನು ಮಾಡಿ ಸ್ವಲ್ಪ ಹುರ್ಕೊಂಡ್ಬಿಟ್ಟೆ. ಇದನ್ನು ಮಸಾಲೆ ಖಾರಕ್ಕೆ ಕೂಡಿಸ್ಕೋತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಮೆಣಸಿನ್ಕಾಯಿ ತೊಗೊಂಡಿದ್ನೆಲ್ಲ 2 ಕೆ ಜಿ ಅಷ್ಟು ಖಾರನ ಮಾಡಿಸ್ಕೊಂಬಂದ್ಬಿಟ್ಟಿವಿ ಮಿಲ್ಲೊಳಗೆ. ಈಗ ಇದಕ್ಕೆ ಹಸಿ ಮಸಾಲೆಗಳನ್ನು ಕೂಡಿಸೋದನ್ನು ತೋರಿಸ್ತೀನಂತ. ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ಕೊಬ್ಬರಿ ತೋರಿಸಿದ್ದೆ 250 ಗ್ರಾಮು. ಅದನ್ನು ತುರಿದ್ಬಿಟ್ಟು ಈ ಥರ ಗೋಲ್ಡನ್ ಕಲರ್ ಬರೋ ತನಕನೂ ಹುರ್ಕೋಬೇಕು. ಹಿಂಗೆ ಈ ರೀತಿಯಾಗಿ ಕರಿಬೇವನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇದನ್ನು ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟು, ಹುರಿಯೋದನ್ನು ವಿಡಿಯೋ ಮಾಡಲಿಲ್ಲ. ಮತ್ತು ಬೆಳ್ಳುಳ್ಳಿನೂ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ. ಆಮೇಲೆ ಕೊತ್ತಂಬರಿ, ಹಸಿ ಕೊತ್ತಂಬರಿನ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದರೊಳಗೆಲ್ಲನೂ ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಮತ್ತು ಇದು ಹಸಿ ಶುಂಠಿನೂ ಈ ಥರ ಸಿಪ್ಪೆ ಬಿಡಿಸ್ಕೋಬೇಕಿನ. ಇದನ್ನು ಸಿಪ್ಪೆ ಒಂದು ಚಾಕು ಅಥವಾ ಒಂದು ಚಮಚದಲ್ಲೇ ಸಿಪ್ಪೆ ಬಿಡಿಸ್ಕೋಬೇಕು. ಈ ರೀತಿಯಾಗಿ ಸಿಪ್ಪೆ ಬರ್ತದೆ. ಇದು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಖಾರಕ್ಕೆ ಹಾಕೋತೀನಂತ. ಮತ್ತು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ 1 ಕೆ ಜಿಯಷ್ಟು. ಅವನ್ನ ಹೆಚ್ಚೋದು ಅದು ನಾನು ವಿಡಿಯೋ ಮಾಡಲಿಲ್ಲ. ಎಣ್ಣೆ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಇದನ್ನು ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಹುರ್ಕೋತೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಗೇನೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಆ ಮಸಾಲೆ ಖಾರಕ್ಕೇನದ ಕೂಡಿಸ್ಕೋತೀನಿ. ಎಲ್ಲನೂ ತೋರಿಸ್ತೇನಂತ ನಿಮಗೆ ಮುಂದೆ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೂ. ಇದು ಇನ್ನೂ ಗೋಲ್ಡನ್ ಬ್ರೌನ್ ಆಗುವಂಗೆ ಹುರ್ಕೋಬೇಕು. ಇನ್ನೂ ಒಂದು ಸ್ವಲ್ಪ, ಒಂದು ಕಡಾಯಿ ಪೂರ್ತಿ ಇದ್ದು ನೋಡಿರಿ. ಈರುಳ್ಳಿ, ಉಳ್ಳಾಗಡ್ಡಿ ಇಷ್ಟು ಬೇಕೇ ಬೇಕು. 2 ಕೆ ಜಿ ಮೆಣಸಿನ್ಕಾಯಿಗೆ 1 ಕೆ ಜಿ ಆದ್ರೂ ಉಳ್ಳಾಗಡ್ಡಿ ಬೇಕೇ ಬೇಕು. ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಹುರ್ಕೊತೀನಿ. ಇದನ್ನು ನೋಡಿ ಫ್ರೆಂಡ್ಸ, ಶುಂಠಿ ಇರ್ತದಲ್ಲ, ಹಸಿ ಶುಂಠಿ ಮಸಾಲೆ ಖಾರಕ್ಕೆ ಹಾಕ್ಕೋಬೇಕಂತಂದ್ರೆ ಈ ರೀತಿಯಾಗಿ ಸ್ವಲ್ಪ ಮ್ಯಾಗಿನ ಸಿಪ್ಪೆನ ಸುಲ್ಕೊಂಡ್ಬಿಡ್ಬೇಕು. ಹೀಗೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ. ಹಿಂಗೆ ಪೀಸ್ ಮಾಡ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಮಸಾಲೆ ಖಾರಕ್ಕೆ ಕೂಡಿಸೋದನ್ನು ತೋರಿಸ್ತೀನಿ. ಮತ್ತು ಇದು ಒಣ ಕೊಬ್ಬರಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿನೂ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದನ್ನು ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ಕೂಡಿಸೋದನ್ನು ತೋರಿಸ್ತೀನಿ. ಇದು ಈರುಳ್ಳಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ.
ನೋಡಿ ಫ್ರೆಂಡ್ಸ, ಈ ರೀತಿಯಾಗಿ ಮಸಾಲೆಗಳನ್ನೆಲ್ಲ ಹುರಿದ್ಬಿಟ್ಟು, ಮೆಣಸಿನ್ಕಾಯಿಗಳನ್ನ ಅವನ್ನ ಹುರಿದ್ಬಿಟ್ಟು ಮಿಲ್ನಲ್ಲಿ ಹಾಕ್ಸ್ಕೊಂಡ್ಬಂದೀವಿ. ಇದನ್ನೀಗ ನಾವು ಇದಕ್ಕೆ ತಕ್ಕೊಂಡ್ಬಿಡ್ತೀನಿ. ಈಗ ಒಂದೊಂದನ್ನು ಹಸಿ ಮಸಾಲೆಗಳನ್ನು ರುಬ್ಬಿ ತಗೋತೀನಿ. ಇದು ಹಸಿ ಅಲ್ಲ, ಹೀಗೆ ಹಸಿ ಇದು ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ, ಕೊಬ್ಬರಿ, ಈರುಳ್ಳಿ ಎಲ್ಲವನ್ನು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ರುಬ್ಕೊಂಡು ಇದಕ್ಕೆಲ್ಲನೂ ಕೂಡಿಸ್ಕೋಬೇಕು. ಕೈಲೇನ ಕೂಡಿಸ್ಬೇಕು. ಕೂಡಿಸೋದನ್ನು ತೋರಿಸ್ತೀನಿ ಅಂತ ಈಗೆಲ್ಲವನ್ನು ರುಬ್ಬಿಬಿಟ್ಟು ತೊಗೋತೀನಿ. ಇದು ಬೆಳ್ಳುಳ್ಳಿ ನೋಡ್ರಿ, ಹೀಗೆ ರುಣ್ಣಗೆ ರುಬ್ಕೊಂಡೀನಿ. ನೋಡಿ ಫ್ರೆಂಡ್ಸ್, ಇದು ಕೊತ್ತಂಬರಿ ನೋಡಿ ಫ್ರೆಂಡ್ಸ್, ಇದು ಕರಿಬೇವು ಹುರ್ಕೊಂಡಿದ್ನೆಲ್ಲ ಕರಿಬೇವನ್ನು ಎಣ್ಣೆ ಒಳಗೆ ಅದನ್ನು ರುಬ್ಬಿ ಹಾಕ್ಕೊಂಡೆ. ನೋಡಿ ಫ್ರೆಂಡ್ಸ್, ಇದು ಈರುಳ್ಳಿನೂ ರುಬ್ಕೊಂಡು ತೊಗೊಂಡೆ. ಇನ್ನು ಉಳಿದು ಕೊಬ್ಬರಿ ಅಷ್ಟೇ. ಇಲ್ಲ, ಕೊಬ್ಬರಿನೂ ರುಬ್ಕೊಂಡು ತೊಗೋತೀನಿ. ಮೇ 1ನೇ ತಾರೀಕಿಗೆ ಇದು ಈರುಳ್ಳಿ ನೋಡ್ರಿ. ಈರುಳ್ಳಿನ 2 ಟ್ರಿಪ್ ಆಯಿತು, 2 ಸರ್ತಿ ರುಬ್ಕೊಂಡ್ಬಿಟ್ಟೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಖಾರ ಮಸ್ತ್ ಇರ್ತದೆ ನೋಡ್ರಿ, ಮಸಾಲೆ ಖಾರ. ಎಲ್ಲ ಕಾಳುಗಳ ಪಲ್ಯಗಳಿಗೆ, ಕಾಯಿಪಲ್ಯಗಳ ಪಲ್ಯಗಳಿಗೆ, ಸಾಂಬಾರುಗಳಿಗೆ ತುಂಬ ಚೆನ್ನಾಗಿರ್ತದೆ ಮಸಾಲೆ ಖಾರ. ನೋಡಿ ಫ್ರೆಂಡ್ಸ, ಕೊಬ್ಬರಿನೂ ರುಬ್ಕೊಂಡ್ಬಿಟ್ಟೆ. ಹುರಿದಿದ್ನೆಲ್ಲ ಈ ರೀತಿಯಾಗಿ ಎಲ್ಲನೂ ನುಣ್ಣಗೆ ರುಬ್ಕೊಂಡು ಇದನ್ನು ಕಲಿಸ್ಬಿಡ್ತೀನಿ. ಕೈಲೇನೆ ಕಲಿಸ್ಬಿಡ್ತೀನಿ. ಕಲಿಸಿದ್ದಿಲ್ಲ, 1 ನಿಮಿಷದ ಮಾಡಿಬಿಡಿ. ನೋಡಿ ಫ್ರೆಂಡ್ಸ, ಎಲ್ಲನೂ ಈ ರೀತಿಯಾಗಿ ಕಲಿಸ್ಬೇಕು. ಆನ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಲಿಸ್ಕೋಬೇಕು. ಇದನ್ನು ಕೈಲೇ ಈ ರೀತಿಯಾಗಿ ತಿಕ್ಕೋಬೇಕು. ಎಲ್ಲ ಮಸಾಲೆನ ಒಂದೇ ಥರ ಕೂಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ. ಎಲ್ಲ ಅಡುಗೆಗಳಿಗೂ ಅಗದಿ ಒಳ್ಳೆಯದು ನೋಡ್ರಿ. ಇದು ನೀವು ಸಪ್ರೇಟಾಗಿನ ಮಾಡ್ಕೋತೀರಿ. ಎಲ್ಲ ಮಸಾಲೆಗಳನ್ನ ಹುರ್ಕೊಂಡ್ಬಿಟ್ಟು ಕೊಬ್ಬರಿನ ನಾವು ಉತ್ತರ ಕರ್ನಾಟಕದವರು ಸ್ಪೆಷಲ್ ಅಂತ ಎಲ್ಲ ಅಡುಗೆಗಳಿಗೂ ಪಲ್ಯ ಸಾಂಬಾರುಗಳಿಗೆ ಈ ರೀತಿಯಾಗಿ ಮಸಾಲೆ ಖಾರ ಅಂತ ಮಾಡ್ಕೋತೀವಿ ನಾವು. ನೋಡ್ರಿ ಎಷ್ಟು ಚೆನ್ನಾಗಿರ್ತದೆ. ಘಮ್ಮಂತ ಘಮ ಬರ್ತಾಯಿದೆ ನೋಡ್ರಿ. ನೋಡ್ರಿ, ನೀವು ಈ ರೀತಿಯಾಗಿ ಒಂದು ಸರ್ತಿ ಟ್ರೈ ಮಾಡಿರಿ. ಸ್ವಲ್ಪ ಮೆಣಸಿನ್ಕಾಯಿಗಳನ್ನ, ಮಸಾಲೆ ಸಾಮಾನುಗಳನ್ನ ತೊಗೊಂಡು ಬಂದು ನನ್ನ ವಿಡಿಯೋ ನೋಡಿ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ.